ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, 2025ರಲ್ಲಿ ಕಾಲ್ ಆದಂತ ಗ್ರೂಪ್ ಡಿ ಎಕ್ಸಾಮ್ ಗಳಿಗೆ ಅಂದ್ರೆ ಲೆವೆಲ್ 1 ಎಕ್ಸಾಮ್ ಗಳಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಈಗಾಗಲೇ ತುಂಬಾ ಜನಕ್ಕೆ ಸಿಟಿ ಇಂಟಿಮೇಷನ್ ಮೆಸೇಜ್ ಬಂದಿರಬಹುದು. ಏನಂತಂದ್ರೆ ಆಗಸ್ಟ್ 3ರಿಂದ ಹಿಡ್ಕೊಂಡು ಆಗಸ್ಟ್ 21ರವರೆಗೆ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿ RRB ಈಗಾಗಲೇ ತನ್ನ ನೋಟಿಸ್ ಅನ್ನ ರಿಲೀಸ್ ಮಾಡಿದೆ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಏನಂದ್ರೆ ಸಿಟಿ ಇಂಟಿಮೇಷನ್ ಓಪನ್ ಆಗಿದೆ, ಇನ್ನು ಎಷ್ಟೋ ಜನಕ್ಕೆ ಸಿಟಿ ಇಂಟಿಮೇಷನ್ ಓಪನ್ ಆಗ್ತಾ ಇಲ್ಲ. ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಸಹ ನೋಡೋಣ. ಅದರ ಜೊತೆಗೆ ಯಾರೆಲ್ಲ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಪಾಸನ್ನ ಫ್ರೀ ಆಗಿ ಪಾಸನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು, ಯಾವ ರೀತಿ ರಿಸರ್ವೇಶನ್ ಮಾಡೋದನ್ನ ನೋಡೋಣ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ, ಯಾರೆಲ್ಲ ಸಿಟಿ ಇಂಟಿಮೇಷನ್ ಓಪನ್ ಆಗಿದೆಯೋ ಅವರು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಯಾವೆಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಲಾರದೆ ಜೆರಾಕ್ಸ್ ಅನ್ನ ಓದು ಎಕ್ಸಾಮ್ ಸೆಂಟರ್ ಅಲ್ಲಿ ತುಂಬಾ ಜನ ಪ್ರಾಬ್ಲಮ್ ಅನ್ನ ಎದುರಿಸ್ತಾರೆ. ಆ ಒಂದು ಸಮಸ್ಯೆ ನಿಮ್ಗೆ ಆಗ್ಬಾರ್ದಂತಂದ್ರೆ ಕಂಪಲ್ಸರಿ ಆಗಿ ಈ ವಿಡಿಯೋನ ನೋಡಿ ನಿಮ್ಮೆಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇನ್ನೇಕ್ ತಡ ಇವತ್ತಿನ ವಿಡಿಯೋದಲ್ಲಿ ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೋಣ. ಅದರ ಜೊತೆಗೆ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಯಾವೆಲ್ಲ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ನೋಡೋಣ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಒಂದು ನಿಟ್ಟಿನಲ್ಲಿ ಸ್ನೇಹಿತರೆ, ಯಾರೆಲ್ಲ ಗ್ರೂಪ್ ಡಿ 2025ರ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೆ ಒಂದು ನಮ್ಮ ಚಾನೆಲ್ ವತಿಯಿಂದ ಹಿಂದಿನ ವರ್ಷದ ಅಂದ್ರೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಗಳನ್ನ PDF ಒಂದ್ ಸೆಟ್ ಕೊಡ್ತಾ ಇದೀವಿ. ಇದರಲ್ಲಿ ಏನಿರುತ್ತೆ ಅಂತಂದ್ರೆ 2025ರಲ್ಲಿ ನಡೆದಿರ್ತಕ್ಕಂತ ಒರಿಜಿನಲ್ ಕ್ವೆಶ್ಚನ್ ಪೇಪರ್ ಗಳು ಇರ್ತವೆ. 25ಕ್ಕೂ ಹೆಚ್ಚು ಸೆಟ್ ಕ್ವೆಶ್ಚನ್ ಪೇಪರ್ ಗಳು ನಿಮಗೆ ಕೇವಲ 99 ರೂಪಾಯಿಗಳಲ್ಲಿ ಕೊಡ್ತಾ ಇದೀವಿ. ಅದು 2025 ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನೇ ಕನ್ನಡದಲ್ಲೂ ಇರ್ತವೆ, ನಿಮಗೆ ಇಂಗ್ಲಿಷ್ ಅಲ್ಲೂ ಇರ್ತವೆ. ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಬಹುದು. ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು PDF ನಲ್ಲಿ 2025ರ ರೀಸೆಂಟ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. 25ಕ್ಕೂ ಹೆಚ್ಚು ಸೆಟ್ಗಳು ಸಿಗ್ತವೆ. ಯಾರಿಗ್ ಬೇಕೋ ಅವರು ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಏನಂತಂದ್ರೆ ಈ ಕ್ವೆಶ್ಚನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ನೇಹಿತರೆ, ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರ, ಸರ್ ನನ್ ಮೆಸೇಜ್ ಬಂದಿಲ್ಲ, ಸಿಟಿ ಇಂಟಿಮೇಷನ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿ. ನೀವು ಸರಿಯಾಗಿ ಗಮನಿಸಿದ್ರೆ ಈ ಒಂದು ಎಕ್ಸಾಮ್ ಸೆಂಟರ್ ನೋಟಿಸ್ ಅಲ್ಲೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನಂತ ಹೇಳಿ ಇಲ್ಲಿ ನೋಡ್ಬೋದು, ನೀವು ಕೆಳಗಡೆ ಕೊಟ್ಟಿದ್ದಾರೆ, ಎಕ್ಸಾಮ್ ಇನ್ನು ಇರುವಂತ 10 ದಿನಗಳ ಮುಂಚೆ ನಿಮ್ಮ ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅವತ್ತು ಏನಂತಂದ್ರೆ 10 ದಿನದ ಮುಂಚೆ ನಿಮ್ಮ ಎಕ್ಸಾಮು ಯಾವಾಗ 10 ದಿನ ಇರುತ್ತಲ್ಲ ಅದರ 10 ದಿನದ ಮುಂಚೆ ಮಾತ್ರ ನಿಮ್ಮ ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ. ಎಲ್ಲಾರ್ದು ಆಗಸ್ಟ್ 3ಕ್ಕೆ ಇರ್ಬೇಕಂತ ಏನಿಲ್ಲ. ನೀವು ಆಗಸ್ಟ್ 10 ಇತ್ತಂದ್ರೆ ಅದರ 10 ದಿನದ ಮುಂಚೆ ಓಪನ್ ಆಗುತ್ತೆ. ಆದ್ರಿಂದ ನೀವೇನಂತಂದ್ರ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಸಿಟಿ ಇಂಟಿಮೇಷನ್ ಓಪನ್ ಆಯ್ತಂದ್ರೆ ಮೆಸೇಜ್ ಸಹ ಬರುತ್ತೆ. ಇದ್ರ ಲಿಂಕ್ ಎಲ್ಲಿ ಸಿಗುತ್ತೆ, ಲಿಂಕ್ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ನಿಮ್ಗೆ ಆಗ್ಲೇ ಬೇರೆ ಕಡೆನೂ ಸಿಕ್ಕಿರ್ಬೋದು. ಇನ್ನು ಎಕ್ಸಾಮ್ ಹಾಲ್ ಟಿಕೆಟ್ ಯಾವಾಗ ಓಪನ್ ಆಗುತ್ತೆ ಅಂದ್ರೆ ಎಕ್ಸಾಮ್ ಯಾವಾಗ 4 ದಿನದ ಮುಂಚೆ ಇರುತ್ತಲ್ಲ ಅವಾಗ ನಿಮ್ಮ ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ಅವಾಗ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನಂದ್ರೆ ಈ ಕಾಲ್ ಲೆಟರ್ ಅಂತ ನಾವ್ ಏನ್ ಕರಿತೀವಲ್ಲ, ಹಾಲ್ ಟಿಕೆಟ್ ಅಂತ ಕರಿತೀವಿ, ಅದು ಎಕ್ಸಾಮ್ ಇನ್ನೂ ಇರುವಂತ 4 ದಿನಗಳ ಮುಂಚೆ ಮಾತ್ರ ಓಪನ್ ಆಗುತ್ತೆ. ಸರಿಯಾಗಿ ಕೇಳ್ಕೊಡ್ರಿ, ಸಿಟಿ ಇಂಟಿಮೇಷನ್ ಯಾವಾಗ ಓಪನ್ ಆಗುತ್ತೆ, ಎಕ್ಸಾಮ್ ಇನ್ನು 10 ದಿನದ ಇರುವಂತ ಮುಂಚೆ ಓಪನ್ ಆಗುತ್ತೆ. ಇನ್ನ ಈ ಕಾಲ್ ಲೆಟರ್ ಯಾವಾಗ ಓಪನ್ ಆಗುತ್ತೆ, 4 ದಿನ ಮುಂಚೆ ಎಕ್ಸಾಮ್ ಇರುವಾಗ ಮಾತ್ರ ಓಪನ್ ಆಗುತ್ತೆ. ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡು ಹುಡುಕ್ತಾ ಕುಂದ್ರಲಿಕ್ಕೆ ಹೋಗ್ಬೇಡಿ. ಈಗಾಗ್ಲೇ ನಿಮ್ಗೆ ಓಪನ್ ಆಗಿಲ್ಲ ಅಂತಂದ್ರೆ ನಿಮ್ ಎಕ್ಸಾಮ್ ಇನ್ನು ಮುಂದೆ ಇದೆ ಅಂತ ಹೇಳಿ ಅರ್ಥ. ನಿಮ್ದು ಓಪನ್ ಆಗಿದೆ ಅಂತಂದ್ರೆ ಎಕ್ಸಾಮ್ ಏನಂತಂದ್ರೆ ಎಕ್ಸಾಮ್ ಇದೆ 4 ದಿನ ಇರುತ್ತಲ್ಲೋ ಅವಾಗ ಅದನ್ನ ಓಪನ್ ಮಾಡ್ಕೊಂಡು ಎಕ್ಸಾಮ್ ಈ ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಹಾಗಾದ್ರೆ ಈ ಕಾಲ್ ಲೆಟರ್ ಡೌನ್ಲೋಡ್ ಯಾವ ರೀತಿ ಮಾಡ್ಕೊಳ್ಬಹುದು, ಈ ರೀತಿ ಒಂದು ಲಿಂಕ್ ಇದೆ, ನೀವು RRB ಒಂದು ಸೈಟ್ ಅಲ್ಲಿ ನೋಡ್ಬೋದು, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಸಹ ಕೊಟ್ಟಿರ್ತೀವಿ. ಇಲ್ಲೇನಂತಂದ್ರೆ ಸಿಂಪಲ್ ಆಗಿ ನಿಮ್ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ, ಇಲ್ಲಿ ಏನ್ ಕ್ಯಾಪ್ಚಾದಲ್ಲಿ ಕೊಡದಾರಲ್ಲ ಅಂತಂದ್ರೆ ಈ ಒಂದು ನಂಬರ್ ನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಮ ಒಂದು ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಸ್ಟೂಡೆಂಟ್ ಒಂದು ಸಿಟಿ ಇಂಟಿಮೇಷನ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಸಿಟಿ ಇಂಟಿಮೇಷನ್ ಅಲ್ಲಿ ಏನ್ ಕೊಟ್ಟಿರ್ತಾರ ಅಂತಂದ್ರೆ ನಿಮ್ಮ ಯಾವ ಎಕ್ಸಾಮ್ಸ್ ಯಾವ ಸಿಟಿಯಲ್ಲಿದೆ, ಮತ್ತೆ ಯಾವ ಡೇಟ್ ಅಲ್ಲಿ ಇದೆ, ಮತ್ತೆ ಯಾವ ಶಿಫ್ಟ್ ಅಲ್ಲಿ ಇದೆ ಅಂತ ಹೇಳಿ ಇದರಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ನೀವು ಇದರಿಂದ ಏನ್ ಮಾಡ್ಬೋದು ಅಂತಂದ್ರೆ ಯಾವ ಸಿಟಿಯಲ್ಲಿ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಬಹುದು, ಮತ್ತೆ ಯಾವ ಡೇಟ್ ಇದೆ, ಮತ್ತೆ ಯಾವ ಶಿಫ್ಟ್ ಅಲ್ಲಿ ಇದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ, ನೀವು ಒಂದು ಜರ್ನಿಯನ್ನ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಿಮಗೆ ಆಗ್ಲೇ ಗೊತ್ತಿರ್ಬೋದು,
ಎಕ್ಸಾಮ್ ಇನ್ನು 10 ದಿನ ಇರೋದಕ್ಕಿಂತ ಮುಂಚೆ ಮಾತ್ರ ಈ ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ. ಸಿಟಿ ಇಂಟಿಮೇಷನ್ 10 ದಿನ ಮುಂಚೆ ಓಪನ್ ಆಗುತ್ತೆ. ನೀವು 10 ದಿನಗಳ ಮುಂಚೆ ಸಿಟಿ ಇಂಟಿಮೇಷನ್ ಓಪನ್ ಆಯ್ತು ಅಂದ್ರೆ ನೀವು ಯಾವ ಸಿಟಿಯಲ್ಲಿ ಎಕ್ಸಾಮ್ ಇದೆ, ಯಾವ ಶಿಫ್ಟ್ ಅಲ್ಲಿ ಇದೆ, ನಾವು ಯಾವ ರೀತಿ ಹೋಗ್ಬೋದು ಅಂತೇಳಿ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಮಯಾವಕಾಶವನ್ನ RRB ಕೊಡುತ್ತೆ. ಇನ್ನು ಶಿಫ್ಟ್ ಅನ್ನು ಸಹ ಕೊಟ್ಟಿರ್ತಾರೆ, ಯಾವ ಶಿಫ್ಟ್ ಅಲ್ಲಿ ಇದೆ. ಈ ಶಿಫ್ಟ್ ಅನ್ನ ಮೂಲಕ ನೋಡ್ಬೋದು ನೀವು. ರಿಪೋರ್ಟಿಂಗ್ ಟೈಮ್ ಏನಂದ್ರೆ 7:30 ಇರಬೇಕು, ಮತ್ತೆ ಎಕ್ಸಾಮ್ ಸ್ಟಾರ್ಟ್ 9 ಗಂಟೆಗೆ ಇರ್ಬೋದು ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಫಸ್ಟ್ ಶಿಫ್ಟ್, ಥರ್ಡ್ ಶಿಫ್ಟ್ ನವ್ರು ಏನ್ ಮಾಡಬಹುದು, ರಿಪೋರ್ಟಿಂಗ್ ಟೈಮಿಂಗ್ 3 ಗಂಟೆ, ಮಧ್ಯಾಹ್ನ 3 ಗಂಟೆಗೆ ನೀವು ರಿಪೋರ್ಟಿಂಗ್ ಅಲ್ಲೇ ಇರಬೇಕು. ಎಕ್ಸಾಮ್ 4:00 ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಪ್ರತಿಯೊಂದು ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿರ್ತಾರೆ. ಅದರ ಜೊತೆಗೆ ಎಕ್ಸಾಮ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇದೆ, ಎಷ್ಟು ನಿಮಿಷ ಇರುತ್ತೆ, ಈ ಎಲ್ಲ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿರ್ತಾರೆ. ಇದು ಇನ್ನೊಂದು ತಿಳ್ಕೊಳ್ಬೇಕು, ಇದು ಎಕ್ಸಾಮ್ ನ ಹಾಲ್ ಟಿಕೆಟ್ ಅಲ್ಲ, ಈ ಕಾಲ್ ಲೆಟರ್ ಅಲ್ಲ, ಇದು ಕೇವಲ ಸಿಟಿ ಇಂಟಿಮೇಷನ್ ಲೆಟರ್. ಇಲ್ಲಿ UR, ಇದು ಕ್ಯಾಂಡಿಡೇಟ್ ಯಾರಂದ್ರೆ UR ಆಗಿರ್ತಾರೆ. ನೀವೇನಾದ್ರೂ SC ST ಆಗಿದ್ರಿ ಅಂತಂದ್ರೆ ನಿಮ್ಮ ಪಾಸ್ ಇಲ್ಲೇ ಕೊಟ್ಟಿರ್ತಾರೆ. ಇದರಲ್ಲಿ ಏನ್ ಕೊಟ್ಟಿರ್ತಾರೆ, ಪಾಸ್ ಇದರಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನಂತಂದ್ರೆ ಎಕ್ಸಾಮ್ ಸೆಂಟರ್ಗೆ ರಿಸರ್ವೇಶನ್ ಸಹ ಮಾಡ್ಕೊಳ್ಬಹುದು. ಯಾವ ರೀತಿ ರಿಸರ್ವೇಶನ್ ಮಾಡ್ಕೊಳ್ಬಹುದು, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಏನಂತ ನಿಮ್ಮ ಒಂದು ಒರಿಜಿನಲ್ ID ಕೊಟ್ಟು ಯಾವ ಸೆಂಟರ್ ಇದೆಯಲ್ಲ, ಯಾವ ಸಿಟಿಯಲ್ಲಿ ಇದೆ ಅಲ್ಲಿ ಹೋಗಿ ಒಂದು ರಿಸರ್ವೇಶನ್ ಅನ್ನ ಮಾಡ್ಕೋಬಹುದು. ನಿಮಗೆ ಸ್ಲೀಪರ್ ಕ್ಲಾಸು ಫ್ರೀ ಆಗಿ ಕೊಡ್ತಾರೆ. ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ನನಗೆ ಫ್ರೀ ಪಾಸ್ ಬೇಕಂತೇಳಿ ನೀವು ಟಿಕ್ ಮಾಡಿದ್ರಿ ಅಂದ್ರೆ ಮಾತ್ರ ನಿಮಗೆ ಏನಂತಂದ್ರೆ ಫ್ರೀ ಪಾಸ್ ಅನ್ನ ಕೊಡ್ತಾರೆ. ಯಾರ್ಯಾರಿಗೆ ಅಂದ್ರೆ SC ST ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಬರುತ್ತೆ. ಅವರು ದಯವಿಟ್ಟು ಯಾವ ಎಕ್ಸಾಮ್ ಸೆಂಟರ್ ಹೋಗ್ತಿರೋ, ಯಾವ ಸಿಟಿಯಲ್ಲಿ ಇದೆಯೋ ಅವರು ಅಡ್ವಾನ್ಸ್ ಆಗಿ ಏನಂತಂದ್ರೆ ರಿಸರ್ವೇಶನ್ ಅನ್ನ ಮಾಡ್ಕೊಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇದನ್ನ ಸರಿಯಾಗಿ ಓದ್ಕೊಡ್ರಿ. ಯಾಕಂತಂದ್ರೆ ಎಕ್ಸಾಮ್ ಸೆಂಟರ್ ಹೋಗುವಾಗ ಇದು ತುಂಬಾ ಇಂಪಾರ್ಟೆಂಟ್. ಮೊದಲನೇದು ಇದು ಹೇಳ್ತಾರೆ ಏನಂತಂದ್ರೆ, ಇದು ದ ಇಂಟಿಮೇಷನ್ ಇಸ್ ನಾಟ್ ಯುವರ್ ಇ ಕಾಲ್ ಲೆಟರ್ ಅಂತ ಹೇಳ್ತಾರೆ. ಅಂತಂದ್ರೆ ಇದು ಇ ಕಾಲ್ ಲೆಟರ್ ಅಲ್ಲ. ಇದನ್ನ ಎಕ್ಸಾಮ್ ಸೆಂಟರ್ ಹೋದ್ರೆ ನಿಮಗೆ ಏನಂತಂದ್ರೆ ಅಲೋ ಮಾಡುದಿಲ್ಲ. ನೀವ್ ಏನ್ ಮಾಡ್ಬೇಕಂತಂದ್ರ ಎಕ್ಸಾಮ್ ಇನ್ನು 4 ದಿನ ಇರುವಾಗ ಈ ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ, ಎಕ್ಸಾಮ್ ಇನ್ 4 ದಿನ ಇರುವಾಗ ನಿಮ್ಗೆ ಈ ಕಾಲ್ ಲೆಟರ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಮಾತ್ರ ಏನಂತಂದ್ರೆ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕು. ಎಕ್ಸಾಮ್ ಸೆಂಟರ್ಗೆ ಯಾರೆಲ್ಲ ಈ ಕಾಲ್ ಲೆಟರ್ ತರದಿಲ್ಲ ಅವರನ್ನ ಎಕ್ಸಾಮ್ ಸೆಂಟರ್ಗೆ ಏನಂತಂದ್ರೆ ಅಲೋ ಕೊಡುದಿಲ್ಲ ಅಂತ ಹೇಳ್ತಾರೆ. ಇನ್ನ ಎಕ್ಸಾಮ್ ಸೆಂಟರ್ ಹೋಗುವಾಗ ಕಂಪಲ್ಸರಿ ಆಗಿ 2 ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೋದು. ಯಾವೆಲ್ಲ ಇರ್ಬೋದು ಅವು ಏನಂದ್ರೆ ನಿಮ್ಮ ಆಧಾರ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತೆ ನೀವೇನಾದ್ರೂ ಎಂಪ್ಲಾಯ್ ಆಗಿದ್ರೆ ಅಂದ್ರೆ ನಿಮ್ದು ಒರಿಜಿನಲ್ ID ಕಾರ್ಡ್ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನಿಮ್ ID ಕಾರ್ಡ್ ಆಗಿರ್ಬೋದು. ಹೀಗೆ ನಿಮ್ ಫೋಟೋ ಕಾಪಿ ಇರುವಂತ ಯಾವ್ದಾದ್ರು 2 ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೋದು. ಯಾವೆಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವನು ಓದ್ಕೊಡ್ರಿ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲಾ ಏನಂತಂದ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ಬೋದು. ದಯವಿಟ್ಟು ಯಾರು ಸ್ಕ್ಯಾನ್ ಮಾಡಿದಂತ ಕಾಪಿಗಳಾಗಿರ್ಬೋದು ಅಥವಾ ಏನಂತಂದ್ರ ಜೆರಾಕ್ಸ್ ಅನ್ನ ಒಯ್ಬೇಡ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದಾರ ಅವರು. ದಯವಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ಬೇಡ್ರಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ನಿಮ್ಮ ಆಧಾರ್ ಅನ್ನ ಅನ್ಲಾಕ್ ಮಾಡಿ ಇಟ್ಕೊಡ್ರಿ. ಯಾಕಂದ್ರೆ ಅಲ್ಲಿ ಅವ್ರು ಓಪನ್ ಮಾಡಿ ನೋಡಿದಾಗ ನಿಮ್ಮ ಆಧಾರ್ ಏನಂತಾರೆ ಅನ್ಲಾಕ್ ಆಗಿರ್ಬೇಕು. ಇನ್ನೊಂದ್ ಏನ್ ಹೇಳ್ತಾರ ಅಂತಂದ್ರೆ, ಕ್ಯಾಂಡಿಡೇಟ್ ಇನ್ಕ್ಲೂಡ್ ದೋಸ್ ಹೂ ಹ್ಯಾವ್ ವೆರಿಫೈಡ್ ದೇರ್ ಆಧಾರ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಸ್ಟೇಜ್. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ದಯವಿಟ್ಟು ಏನಂತಾರೆ ಹೋಗುವಾಗ ಒಯ್ಯಿರಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಆಧಾರ್ ವೆರಿಫೈ ಮಾಡಿರ್ತೀರ. ಆಧಾರ್ ಕಾರ್ಡ್ ಒರಿಜಿನಲ್ ಒಯ್ಯುವನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇಷ್ಟೊಂದು ಮಾಹಿತಿಯನ್ನ ತಿಳ್ಕೊಂಡ್ರೆ ಸಾಕು, ನೀವು ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಎಕ್ಸಾಮ್ ಸೆಂಟರ್ಗೆ ಹೋಗುದು ಈಸಿ ಆಗ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಮಾಹಿತಿ ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಎಕ್ಸಾಮ್ ಗೆ ಯಾವ ರೀತಿ ಪ್ರಿಪರೇಷನ್ ನಡೆಸಬಹುದು, ಮತ್ತೆ ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವೆ, ಮತ್ತೆ ಈ ಕಟ್ ಆಫ್ ಎಷ್ಟು ಇರ್ಬೋದು ಅಂತೇಳಿ ಈ ಎಲ್ಲಾ ಮಾಹಿತಿಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತಾ ಇರುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.